ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ಪುರಸಭೆಯ 4 ಪುರಸಭಾ ಸದಸ್ಯರುಗಳಿಗೆ ಅನರ್ಹತೆಯ ಭೀತಿ ಕಾಡ್ತಾ ಇದೆ. ಈ ಒಂದು ಪುರಸಭೆಯ ವಾರ್ಡ್ ನಂಬರ್ 11ರ ಪ್ರಗತಿ ಬಿವಿ, 13ನೇ ವಾರ್ಡ್ನ ಭಾಗ್ಯಲಕ್ಷ್ಮಿ, 14ನೇ ವಾರ್ಡ್ನ ಸಿಆರ್ ಶ್ಯಾಮಲಾ, 18ನೇ ವಾರ್ಡ್ನ ರವಿಚೇತನ್ ರವರು 2024ರಿಂದ 25ರ ವರೆಗಿನ ಯಾವುದೇ ಸಾಮಾನ್ಯ ಸಭೆಗಳಲ್ಲಿ ಪಾಲ್ಗೊಂಡಿಲ್ಲ ಎನ್ನುವಂತಹದ್ದು ದಾಖಲೆಗಳ ಸಮೇತ ಪುರಸಭೆಯ ಸದಸ್ಯರಾಗಿರುವಂತ ರಾಜೇಂದ್ರ ಪ್ರಸಾದ್ ರವರು ಈಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪಿಡಿ ರವರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಇವರ ದಾಖಲೆ ಸಮೇತ ಸಲ್ಲಿಸಿರೋದ್ರಿಂದ ಈಗ ಜಿಲ್ಲಾಧಿಕಾರಿಗಳು ಮತ್ತು ಯೋಜನಾ ಅಧಿಕಾರಿಗಳು ಈ ಒಂದು ದಾಖಲೆಗಳನ್ನ ಪರಿಶೀಲಿಸಿ ಅನರ್ಹತೆ ಮಾಡಬಹುದು ಎನ್ನುವಂತಹ ಭೀತಿ ಈ 4ರನ್ನು ಕೂಡ ಕಾಡ್ತಾ ಇದೆ. ಹಾಗೊಂದು ವೇಳೆ ಇವರೇನಾದ್ರೂ ಅನರ್ಹತೆ ಆದ್ರೆ ಮುಂಬರುವಂತಹ ಚುನಾವಣೆಗೆ ಬಿಜೆಪಿಗೆ ಹಿನ್ನಡೆ ಆಗೋದ್ರಲ್ಲಿ 2 ಮಾತಿಲ್ಲ. ಈಗಾಗಲೇ ಹಾಲಿ ಪುರಸಭೆಯ ಅಧ್ಯಕ್ಷರಾಗಿರುವಂತಹ ಸುಧಾ ನಿರಂಜನ್ ರವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅವರ ರಾಜೀನಾಮೆಯನ್ನು ಅಂಗೀಕರಿಸಿ ಚುನಾವಣೆಯ ದಿನಾಂಕವನ್ನ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದರೆ ಈ 4 ಸದಸ್ಯರು ಅನರ್ಹರಾದರೆ ಮುಂದೇನು ಎನ್ನುವಂಥದ್ದು ಬಿಜೆಪಿಗೆ ಒಂದು ರೀತಿ ಮುಜುಗರವೂ ಕೂಡ ಆಗಬಹುದಾ ಎನ್ನುವಂತ ಲೆಕ್ಕಾಚಾರಗಳು ಆರಂಭವಾಗಿದೆ. ಈ ಒಂದು ಅನರ್ಹತೆಯ ಭೀತಿ ಯಾರಿಗೆ ಕಾಡ್ತಾ ಇದೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.